ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ತಮಗೆಲ್ಲರಿಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ ಅಂದರೆ 27/10/2025ರಿಂದ 2/11/2025 ನಡೆಯುವಂತಹ ಗ್ರಹಗತಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ. ಹಾಗೆ ಈ ವಾರದಲ್ಲಿ ಗ್ರಹಗಳ ಸಂಚಾರ ಏನಾದರೂ ಇದೆಯಾ, ತುಂಬ ವಿಶೇಷವಾದ ದಿನಗಳಿದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಅಂದರೆ ಇದೇ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ಇದೆ. ಪ್ರತಿಯೊಬ್ಬರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ 2ನೇ ತಾರೀಕು ತುಳಸಿ ಹಬ್ಬ ಇದೆ. ಎಲ್ಲರಿಗೂ ಕೂಡ ತುಳಸಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ದೀಪಾವಳಿ ಹಬ್ಬನ ಆಚರಿಸ್ಕೊಳ್ಳೋಕ್ಕಾಗಿಲ್ಲ ಅವತ್ತಿನ ದಿವಸ ಅವರ ಹಬ್ಬಗಳನ್ನ ಆಚರಿಸ್ಕೋಬಹುದು. ಇನ್ನು ಗ್ರಹಗಳ ಸಂಚಾರ ಏನಾದರೂ ಇದೆಯಾ ಈ ವಾರದಲ್ಲಿ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಇದೆ. ಇದೇ ತಿಂಗಳ 27ನೇ ತಾರೀಕು ಕುಜಗ್ರಹವು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಿದೆ. ಹಾಗೆ ನವೆಂಬರ್ 1ನೇ ತಾರೀಕು ಶುಕ್ರ ಗ್ರಹವು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಪ್ರವೇಶ ಮಾಡ್ತಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ. ಇನ್ನು ಮೇಷರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಈ ವಾರದಲ್ಲಿ ಸ್ವಲ್ಪ ನಿಮಗೆ ಅಧಿಕವಾದ ಖರ್ಚಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಖರ್ಚನ್ನ ನಿಯಂತ್ರಣದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ಇನ್ನು ನಿಮ್ಮ ಉದ್ಯೋಗದ ಸ್ಥಳದಲ್ಲಾಗಿರ್ಬೋದು, ವ್ಯಾಪಾರದ ಸ್ಥಳಗಳಾಗಿರ್ಬೋದು, ಸ್ವಲ್ಪ ನಿಮಗೆ ಸವಾಲುಗಳು ಎದುರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದನ್ನೆಲ್ಲ ನೀವು ನಿಭಾಯಿಸಲೇಬೇಕಾದಂಥ ಒಂದು ಪ್ರಸಂಗ ಈ ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಇನ್ನು ನಿಮ್ಮ ತಾಯಿಯ ಒಡನಾಟದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ನೀವೇ ಸ್ವಲ್ಪ ಜಾಸ್ತಿ ಹೊರಟಾಗಿ ಮಾತಾಡೋದ್ರಿಂದ ತಾಯಿಯ ಮನಸ್ಸಿಗೆ ನೋವಾಗುವಂಥದ್ದು ಈ ರೀತಿ ಆಗುತ್ತೆ. ಮತ್ತು ತಾಯಿಯಿಂದ ಕೂಡ ನಿಮಗೆ ಒಂದು ಒಳ್ಳೆ ಸಪೋರ್ಟ್ ಕೂಡ ಸಿಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಗಮನ ಕೊಟ್ಕೊಳ್ಳಿ. ಒಂದು ಸ್ವಲ್ಪ ಮನೆಯಲ್ಲಿ ವಾತಾವರಣ ಚೆನ್ನಾಗಿರಬೇಕು ಅಂತಂದರೆ ನೀವು ಅವ್ರ ಜೊತೆಯಲ್ಲಿ ಹೇಗೆ ನಡ್ಕೊತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ವೈವಾಹಿಕ ಜೀವನ ಹೇಗಿರುತ್ತೆ ಅಂತಂದರೆ ಮಾತಿನಲ್ಲಿ ಸ್ವಲ್ಪ ಹೊರಟುತನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಾತಲ್ಲಿ ನೀವೇನೋ ಒಂದು ಹೇಳೋದಕ್ಕೆ ಹೋಗೋದು, ಅವರೇನೋ ಅರ್ಥ ಮಾಡ್ಕೊಳ್ಳೋದು, ಅದು ಕರೆಕ್ಟಾಗಿ ಒಂದು ಕನ್ವೆ ಆಗ್ದಿರ ಸ್ವಲ್ಪ ದಂಪತಿಗಳ ಮಧ್ಯದಲ್ಲಿ ಒಂಚೂರು ವಿರಸ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳೆಲ್ಲ ಯಾರಿದ್ದೀರಾ ಅವ್ರಿಗೂ ಸಹ ಅಷ್ಟೇ ಸ್ವಲ್ಪ ಓದಿನ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗಿ ಬರುತ್ತೆ. ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಮೇಷರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ, ಏಕೆಂದರೆ ಶನಿಯ ಒಂದು ನೇರ ಸಂಚಾರ ಕೂಡ ಶುರುವಾಗಿದೆ ಮತ್ತು ಕೆಲವು ಗ್ರಹಗಳ ಒಂದು ಬದಲಾವಣೆಯಿಂದ ಸ್ವಲ್ಪ ನಿಮ್ಮ ಜೀವನದಲ್ಲಿ ಒಂಚೂರು ಏರುಪೇರುಗಳಾಗುವಂಥ ಸಾಧ್ಯತೆಗಳು ಈ ವಾರದಲ್ಲಿ ಖಂಡಿತವಾಗ್ಲೂ ಇದೆ. ಅದಕ್ಕೆ ಖಂಡಿತವಾಗ್ಲೂ ನಾನು ಪರಿಹಾರಗಳನ್ನ ಹೇಳ್ಕೊಡ್ತೀನಿ. ನಿಮ್ಮ ಆರ್ಥಿಕ ಸ್ಥಿರತೆಗೋಸ್ಕರ ನೀವು ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ, ಹಾಗೆ ಶುಕ್ರ ಗ್ರಹದ ಧ್ಯಾನ ಮಾಡೋದ್ರಿಂದ ಸ್ವಲ್ಪ ಆರ್ಥಿಕ ಸ್ಥಿರತೆನ ಸುಧಾರಿಸ್ಕೋಬಹುದು. ಹಾಗೆ ವಿಷ್ಣು ಸಹಸ್ರನಾಮನ ಕೂಡ ನೀವು ಪ್ರತಿದಿನ ಕೇಳಬೇಕಾಗಿ ಬರುತ್ತೆ. ಇದರಿಂದ ಸ್ವಲ್ಪ ನಿಮಗೆ ಹಣಕಾಸಿನ ಮುಗ್ಗಟ್ಟು ಏನಾಗ್ತಿದೆ ಈ ವಾರದಲ್ಲಿ ಅದನ್ನು ಸ್ವಲ್ಪ ನೀವು ಸುಧಾರಿಸ್ಕೋಬಹುದು. ಹಾಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಅಥವಾ ಲಗ್ನದ ಅಧಿಪತಿಯಾದಂತಹ ಕುಜಗ್ರಹದ ಧ್ಯಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಅಥವಾ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ನಿಮಗೆ ಬರ್ತಕ್ಕಂಥ ಸಂಕಷ್ಟಗಳು, ಕೋಪ ಅಥವಾ ಕೆಲಸದಲ್ಲಿ ಆಗ್ತಿರೋಂಥ ಅಡೆತಡೆಗಳನ್ನ ಕೂಡ ನೀವು ಈ ವಾರದಲ್ಲಿ ಸುಧಾರಿಸ್ಕೋಬಹುದು. ಹಾಗೆ ಎಲ್ಲ ರೀತಿಯಿಂದನೂ ನಿಮಗೆ ಒಳ್ಳೆಯದಾಗಬೇಕು ಅಂತಂದರೆ ನೀವು ಸೂರ್ಯನ ಧ್ಯಾನ ಮಾಡೋದ್ರಿಂದ, ಪ್ರತಿ ದಿವಸ ಆದಿತ್ಯ ಹೃದಯ ಪಾರಾಯಣ ಮಾಡೋದು ಅಥವಾ ಸೂರ್ಯನಿಗೆ ನಮಸ್ಕಾರ ಹಾಕೋದ್ರಿಂದ ಬರುವಂಥ ಎಲ್ಲ ಸಂಕಷ್ಟಗಳನ್ನು ಕೂಡ ನೀವು ಕಮ್ಮಿ ಮಾಡ್ಕೊತಾ ಹೋಗ್ಬೋದು. ಹಾಗಾಗಿ ಮೇಷರಾಶಿಯವರು ದಯಮಾಡಿ ಇದನ್ನೆಲ್ಲ ನೀವು ಮಾಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡೋದ್ರಿಂದ ಈ ವಾರ ನಿಮಗೆ ಒಂದು ರೀತಿಯಲ್ಲಿ ಶುಭವೇ ಆಗುತ್ತೆ. ವೃಷಭ ರಾಶಿಯವರಿಗೆ ಈ ವಾರ ಒಂದು ಶುಭವಾದ ವಾರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಶನಿಯ ನೇರ ಸಂಚಾರ ಶುರುವಾಗ್ತಿದೆ. ಅಂದರೆ ನಿಮಗೆ ಅವರು 11ನೇ ಮನೆಯಲ್ಲಿ ಒಂದು ಸಂಚಾರ ಮಾಡ್ದಂಗೆ ಆಗುತ್ತೆ. ಅದರಿಂದನೂ ಕೂಡ ನಿಮಗೊಂದು ಧನಲಾಭ ಆಗುತ್ತೆ. ಹಾಗೆ ಗುರುವಿನ ಒಂದು ದೃಷ್ಟಿಯಿಂದನೂ ಕೂಡ ನಿಮಗೊಂದು ಒಳ್ಳೆ ಲಾಭ ಆಗ್ತದೆ. ಶುಕ್ರಗ್ರಹ ಇಲ್ಲಿವರೆಗೂ ಇರುವಂಥ ಒಂದು ದಿನಗಳು ನಿಮಗೆ ತುಂಬ ಚೆನ್ನಾಗೇ ಇರುತ್ತೆ. ಆದರೆ ಶುಕ್ರಗ್ರಹ ನಿಮ್ಮ 6ನೇ ಮನೆಗೆ ಸಂಚಾರ ಮಾಡಿದಾಗ ಸ್ವಲ್ಪ ನಿಮಗೆ ಸಾಲಗಳು ಜಾಸ್ತಿ ಆಗುವಂಥದ್ದು ಅಥವಾ ಶತ್ರುಗಳು ಜಾಸ್ತಿ ಆಗುವಂಥದ್ದು ಈ ರೀತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದರೆ ನಿಮಗೆ ಲಗ್ನಾಧಿಪತಿ ಬೇರೆ ಅಲ್ವಾ. ಹಾಗಾಗಿ ನೀವು ಸ್ವಲ್ಪ ಖರ್ಚನ್ನ ಕಡಿವಾಣದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಇನ್ನು ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಇರುತ್ತೆ. ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ನೀವು ಸ್ಟಾರ್ಟಪ್ ಏನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆಲ್ಲ ಒಂದು ಶುಭವಾದ ಒಂದು ವಾರ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ನಿಮ್ಮ ದಂಪತಿಗಳಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ 7ನೇ ಮನೆ ಅಧಿಪತಿ 7ನೇ ಮನೆಯಲ್ಲೇ ಕೂತ್ಕೊಂಡು ಲಗ್ನನ ನೋಡ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆ ಒಂದು ಪ್ರೀತಿ ವಿಶ್ವಾಸ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ.
ಒಂದು ಏನು ಒಳ್ಳೆ ವಾತಾವರಣ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಎಲ್ಲರೂ ನೀವು ಹೊರಗಡೆ ಟ್ರಾವೆಲ್ ಮಾಡೋಕ್ಕೆ ಹೋಗುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಒಂದು ವಾರ ಆಗಿರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಏನು ಎಜುಕೇಷನಲ್ಲಿ ಒಂದು ಒಳ್ಳೆ ಯಶಸ್ಸನ್ನ ಸಾಧಿಸ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ಏನು ಅಡ್ವರ್ಟೈಸ್ಮೆಂಟ್ ಫೀಲ್ಡಲ್ಲಿ ಇರ್ತೀರ ಅವರಿಗೆಲ್ಲ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ನೀವೇನೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸ ಬೇಗ ನಿಮಗೆ ಸಕ್ಸಸ್ ಕೊಡುತ್ತೆ. ಜನರಿಗೆ ನೀವು ಮಾಡ್ತಿರೋಂಥ ಕೆಲಸಗಳು ರೀಚ್ ಆಗೋವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡೋಕ್ಕೆ ಹೋದರೆ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ತುಂಬ ಒಂದು ಒಳಿತಾದ ಒಂದು ವಾರ ಅಂತಲೇ ಹೇಳ್ಬೋದು. ಆದರೆ ಶುಕ್ರ ಗ್ರಹ ಸ್ವಲ್ಪ ಸ್ಥಾನ ಚೇಂಜ್ ಮಾಡ್ತಾ ಇರೋದ್ರಿಂದ ಖರ್ಚನ್ನ ಒಂದು ಸ್ವಲ್ಪ ಕಡಿವಾಣದಲ್ಲಿ ಇಟ್ಕೊಬೇಕಾಗುತ್ತೆ. ಯಾಕಂದರೆ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದರೆ ನಿಮಗೆ ಸ್ವಲ್ಪ ಏನು ಮಾನಸಿಕವಾಗಿ ಸ್ವಲ್ಪ ಏನು ಡಿಪ್ರೆಷನ್ ಆಗುವಂಥದ್ದು. ಡಿಪ್ರೆಷನ್ ಅಂದರೆ ತುಂಬ ಡೀಪಾಗಿ ಅಂತಲ್ಲ, ಸ್ವಲ್ಪ ಸುಸ್ತಾಗೋದು, ಆಯಾಸ ಆಗುವಂಥದ್ದು, ದೇಹಾಲಸ್ಯ ಆಗುವಂಥದ್ದು ಈ ರೀತಿ ಆಗೋ ಅಥವಾ ಟೆನ್ಷನ್ಗೆ ಸ್ವಲ್ಪ ನಿಮಗೆ ಜಾಸ್ತಿ ತಲೆ ಭಾರ ಬರೋವಂಥದ್ದು ಈ ರೀತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರತಿ ದಿವಸ ನೀವು ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಳ್ಳಿ, ವ್ಯಾಯಾಮ ಮಾಡಿ ಬರೋವಂಥ ಎಲ್ಲ ಸಂಕಷ್ಟದಿಂದ ದೂರ ಆಗ್ಬೋದು. ಇನ್ನು ಪರಿಹಾರಗಳು ಬೇರೆ ಏನೇನೆಲ್ಲ ಮಾಡ್ಕೊಬೇಕು ಅಂತಂದರೆ ಶುಕ್ರ ಗ್ರಹದ ಧ್ಯಾನ ಮಾಡೋದು, ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು, ಕನಕದಾರ ಸ್ತೋತ್ರನ ನೀವು ಹೇಳ್ಕೊಳ್ಳೋದು ಅಥವಾ ಕೇಳುವಂಥದ್ದು, ಅದು ಕೂಡ ಒಂದು ನಿಮಗೆ ಒಂದು ಏನು ಹಣಕಾಸಿನ ಅರಿವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿಕೊಡುತ್ತೆ. ಹಾಗೆ ರಾಮರಕ್ಷ ಸ್ತೋತ್ರ ಓದ್ಕೊಳ್ಳೋದ್ರಿಂದ ನಿಮಗೆ ಒಂದು ರಕ್ಷಾ ಕವಚವಾಗಿ ರಾಮ ನಿಮಗೆ ರಕ್ಷಣೆಯನ್ನು ಮಾಡ್ತಾನೆ. ಆಂಜನೇಯನ ಸ್ತೋತ್ರ ಪಠನೆ ಮಾಡೋದ್ರಿಂದ ಕೂಡ ನಿಮಗೆ ತುಂಬ ಒಳಿತಾಗುತ್ತೆ. ಸೊ ವೃಷಭ ರಾಶಿಯವರು ಈ ಎಲ್ಲ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಒಳಿತನ್ನು ಕಾಣಿಸ್ಕೋಬಹುದು. ಇನ್ನು ಮಿಥುನ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮಿಥುನ ರಾಶಿಯವರಿಗೆ ಗುರುಗ್ರಹ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆರ್ಥಿಕವಾಗಿ ಸ್ವಲ್ಪ ಅಭಿವೃದ್ಧಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ತುಂಬ ನಿಧಾನ ಆಗುವಂಥದ್ದು, ನೀವು ಅಂದ್ಕೊಂಡಿದ್ದ ಟೈಮ್ಗೆ ಆ ಕೆಲಸನ ಫಿನಿಷ್ ಮಾಡೋಕ್ಕಾಗದಿರೋವಂಥದ್ದು ಈ ರೀತಿಯೆಲ್ಲ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಹಾಗಾಗಿ ಸ್ವಲ್ಪ ನೀವು ಜಾಸ್ತಿ ಎಫರ್ಟ್ ಹಾಕಬೇಕಾಗಿ ಬರುತ್ತೆ. ಕೆಲಸ ಚೆನ್ನಾಗಿ ಮಾಡಿದ್ರೇ ನಿಮಗೆ ಒಂದು ಧನಲಾಭ ಆಗೋದಲ್ವ. ಸೊ ಆ ಒಂದು ಪರಿಸ್ಥಿತಿಯಿಂದ ಸ್ವಲ್ಪ ನಿಮಗೆ ಒಂಚೂರು ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಖರ್ಚಿನ ವಿಷಯದಲ್ಲೂ ಅಷ್ಟೇ, ನೀವು ಸ್ವಲ್ಪ ಖರ್ಚನ್ನ ಹಿಡಿತದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ಅಥವಾ ತಪ್ಪು ನಿರ್ಧಾರಗಳನ್ನ ತೊಗೊಂಡು ಏನೇನಕ್ಕೋ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದನೂ ಕೂಡ ನಿಮಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ನೋಡ್ಕೊಬೇಕಾಗಿ ಬರುತ್ತೆ. ಹಾಗೆ ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಸ್ವಲ್ಪ ಏನು ಮೈಕೈ ನೋವು ಬರುವಂಥದ್ದು ಅಥವಾ ಕೆಲಸ ಜಾಸ್ತಿ ಆಗಿ ಸ್ವಲ್ಪ ಒತ್ತಡ ಜಾಸ್ತಿ ಆಗೋದು ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಆ ಒಂದು ಸಮಸ್ಯೆಯಿಂದನೂ ಕೂಡ ನೀವು ಈಚೆ ಕಡೆಗೆ ಬರ್ಬೋದು. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ನೀವು ಏನೇ ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೂ ಕೂಡ ನೀವು ಒಂದು ಒಳ್ಳೆ ಮಾರ್ಕ್ಸ್ ತಗೊಳ್ಳುವಂಥ ಒಂದು ವಾರ ಈ ವಾರ ಆಗಿರುತ್ತೆ. ಹಾಗೆ ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧನ ಒಂದು ಹಿಮ್ಮುಖ ಸಂಚಾರದಿಂದ ಸ್ವಲ್ಪ ನಿಮಗೆ ಒಂಚೂರು ಏಳು ಬೀಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಏನಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಅಥವಾ ಸಾಲಗಳೇನಾದ್ರು ತೊಗೊತಾ ಇದ್ದೀರಾ ಅಥವಾ ಯಾರಿಗಾದ್ರೂ ಕೊಡ್ತಾ ಇದ್ದೀರಾ ಅಂದರೆ ಕೂಡ ಅದ್ರ ಬಗ್ಗೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕಾಗಿ ಬರುತ್ತೆ. ಹಾಗೆ ಆರೋಗ್ಯದ ಕಡೆ ಆಗಲೇ ಹೇಳ್ದಂಗೆ ಸ್ವಲ್ಪ ನಿಮಗೆ ಮಾನಸಿಕ ಒತ್ತಡ ಒಂಚೂರು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಈ ವಾರ ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಬರುವಂಥ ಸಂಕಷ್ಟಗಳನ್ನ ಖಂಡಿತವಾಗ್ಲೂ ನೀವು ದೂರ ಮಾಡ್ಕೋಬೋದು. ಹಾಗೆ ಈ ವಾರದಲ್ಲಿ ನೀವು ಮಲ್ಟಿ ಕಲರ್ ಬಟ್ಟೆಗಳು ಅಂದರೆ ಜಾಸ್ತಿ ಬಣ್ಣಗಳು ಇರುವಂಥ ಬಟ್ಟೆಗಳನ್ನ ದಾನ ಮಾಡುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಕರ್ಚಿಫ್ ಆದರೂ ಸರಿ ಯಾರಿಗಾದ್ರೂ ಅದನ್ನು ಕೊಡಿಸೋದ್ರಿಂದ ಕೂಡ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಕಟಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಗುರುವಿನ ಸಂಚಾರದ ನಂತರ ಯಾರೆಲ್ಲ ಅವಿವಾಹಿತರಿದ್ದರೆ ಅವರಿಗೆ ಒಂದು ವಿವಾಹ ಭಾಗ್ಯ ಕೂಡಿ ಬರುವಂಥ ಒಂದು ವಾರ ಅಂತಲೇ ಹೇಳ್ಬೋದು. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಶುಭವಾದ ವಾರ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಒಂಚೂರು ಅಡೆತಡೆಗಳಾಗುವಂಥದ್ದು, ಎಲ್ಲಾದರೂ ಒಂದು ಕಡೆ ನೀವು ಏನೋ ಒಂದಕ್ಕೆ ಹಣಕಾಸು ಬರುತ್ತೆ ಅಂತ ಪ್ರಯತ್ನ ಪಡ್ತಾ ಇದ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ತಡೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಎಫರ್ಟ್ ಜಾಸ್ತಿ ಹಾಕಬೇಕಾಗಿ ಬರುತ್ತೆ. ಕೆಲಸ ಕಾರ್ಯಗಳಲ್ಲೂ ಕೂಡ ಅಷ್ಟೇ, ನಿಮಗೆ ಕೆಲಸ ಕಾರ್ಯದಲ್ಲಿ ಒಳ್ಳೆ ಕೆಲಸ ಚೆನ್ನಾಗಿರುತ್ತೆ. ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಲಾಭ ಬರದೇ ಇರುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಬರಬೇಕಾಗಿರೋ ಹಣ ಸ್ವಲ್ಪ ನಿಧಾನವಾಗಿ ಬರುವಂಥದ್ದು ಅಥವಾ ತಡೆದು ಬರುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕೆ ಹೋದಾಗ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಾಗುವಂಥ ಸಾಧ್ಯತೆಗಳಿದೆ. ಅಂದರೆ ಶೀತ, ಕೆಮ್ಮು, ನೆಗಡಿ ಈ ರೀತಿ ಈ ವಾರದಲ್ಲಿ ಬಳಲುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ನಾನು ಆಗಲೇ ಹೇಳಿದಂಗೆ ಶುಭವಾದ ಒಂದು ವಾರ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ದಂಪತಿಗಳಿಗೂ ಕೂಡ ಒಂದು ಶುಭವಾದ ಒಂದು ವಾರ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಸಾಮರಸ್ಯ ಇರುತ್ತೆ ಗಂಡ ಹೆಂಡತಿ ಮಧ್ಯದಲ್ಲಿ. ಹಾಗೆ ಒಂದು ಎಲ್ಲಾದರೂ ಶಾರ್ಟ್ ಟ್ರಾವೆಲ್ ಮಾಡುವಂಥದ್ದು ಈ ರೀತಿಯೆಲ್ಲ ಆಗುವಂಥ ಒಂದು ವಾರ ಇದಾಗಿರುತ್ತೆ.
ಸೊ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಕರ್ಕಾಟಕ ರಾಶಿಯವರಿಗೆ ಒಂದು ಸ್ವಲ್ಪ ಒಳಿತು ಜಾಸ್ತಿ ಇದ್ದು ಸ್ವಲ್ಪ ಕೆಡುಕಿದೆ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಕೆಲವು ಪರಿಹಾರಗಳನ್ನ ನಾನು ಹೇಳ್ತೀನಿ, ಅದನ್ನು ನೀವು ದಯವಿಟ್ಟು ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನೀವು ವಿಷ್ಣು ಸಹಸ್ರನಾಮ ಪ್ರತಿದಿನ ಪಠನೆ ಮಾಡೋದ್ರಿಂದ, ಹಾಗೆ ಶಿವನಿಗೆ ಜಲಾಭಿಷೇಕ ಮಾಡೋದ್ರಿಂದ, ನೀವು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಮನೆಯಲ್ಲೇ ಒಂದು ಚಿಕ್ಕದು ಒಂದು ಶಿವಲಿಂಗನ ಇಟ್ಕೊಂಡು ಅದಕ್ಕೆ ಕೂಡ ನೀವು ಜಲಾಭಿಷೇಕನ ಮಾಡ್ಬೋದು. ಹಾಗೆ ಶಿವನ ಧ್ಯಾನ ಮಾಡೋದ್ರಿಂದನೂ ಕೂಡ ನಿಮಗೆ ಬಹಳ ಒಂದು ಉತ್ತಮವಾದ ವಾರವಾಗಿ ಪರಿವರ್ತನೆ ಆಗುತ್ತೆ. ಯಾಕಂದರೆ ನೀವು ಎಷ್ಟು ಮೆಡಿಟೇಷನ್ ಮಾಡ್ತೀರೋ, ಎಷ್ಟು ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ತೀರೋ, ಅಷ್ಟೇ ನಿಮಗೆ ಒಳಿತಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ. ಮೆಡಿಟೇಷನ್ ಮಾಡೋದ್ರಿಂದ, ನಿಮಗಾಗಿ ನೀವು ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಈ ವಾರ ನಿಮಗೆ ಬರುವಂಥ ಸಂಕಷ್ಟಗಳಿಂದ ಖಂಡಿತವಾಗ್ಲೂ ನೀವು ದೂರ ಆಗ್ಬೋದು. ನೋಡಿ, ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಏನು ವಿರಸ ಅಥವಾ ಪ್ರೀತಿ ಜಾಸ್ತಿ ಇದ್ದರೂ ಕೂಡ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಅಥವಾ ಕಲಹಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅದಕ್ಕಾಗಿ ನೀವೇನು ಪರಿಹಾರ ಮಾಡಬೇಕು ಅಂತಂದರೆ, ನೆನೆಸಿರೋ ಅಂಥ ಹಕ್ಕಿನ ಹಸುಗೆ ತಿನ್ನಿಸೋದ್ರಿಂದ, ಅದರಲ್ಲೂ ಬುಧವಾರ ದಿನಗಳಲ್ಲಿ ಅಥವಾ ಶುಕ್ರವಾರದಲ್ಲಿ ತಿನ್ನಿಸೋದ್ರಿಂದ ನಿಮಗೆ ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬಹುದು. ಹಾಗೆ ಹನುಮಾನ್ ಚಾಲೀಸನ ಅಥವಾ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಕೂಡ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಇನ್ನು ಸಿಂಹರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಸಿಂಹರಾಶಿಯವರಿಗೆ ಒಂದು ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ವ್ಯಾಪಾರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಸಿಗ್ತಾ ಇದೆ, ನೀವು ಮಾಡ್ತಿರೋ ಕೆಲಸದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಸಿಗ್ತಾ ಇದೆ. ಹಣದ ಅರಿವು ತುಂಬ ಚೆನ್ನಾಗಿದೆ, ಹಾಗಂತ ಖರ್ಚು ಕೂಡ ನೀವು ಅಧಿಕವಾಗಿ ಮಾಡ್ತಾ ಇದ್ದೀರಾ. ಸೊ ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡೋದು ಅಥವಾ ಕಾಸ್ಟ್ಲಿ ಥಿಂಗ್ಸ್ನ ತೊಗೊಳಕ್ಕೆ ಹೋಗುವಂಥದ್ದು, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ನಿಮ್ಗೆ ಅದು ಸಾಕಾಗಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಬರುತ್ತೆ. ಹಾಗೆ ಆರೋಗ್ಯದ ಕಡೆ ನೋಡ್ಕೊಬೇಕಾಗಿ ಬರುತ್ತೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದು, ತಲೆಗೆ ಸಂಬಂಧಪಟ್ಟಿರುವಂಥದ್ದು, ಈ ರೀತಿಯೆಲ್ಲ ಒಂದು ಸಮಸ್ಯೆಗಳು ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವುದನ್ನು ಡೆವಲಪ್ಮೆಂಟ್ ಆಗೋಕ್ಕೆ ಬಿಡಬೇಡಿ. ಸ್ವಲ್ಪದರಲ್ಲೇ ಅದನ್ನು ವೈದ್ಯರಿಗೆ ತೋರಿಸ್ಕೊಂಡು ತಕ್ಕ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಾಗಿ ಬರುತ್ತೆ. ಹೆಚ್ಚಿನ ಶ್ರಮ ಹಾಕಿ ಓದೋದ್ರಿಂದ ನಿಮಗೆ ಒಳ್ಳೆ ಮಾರ್ಕ್ಸ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಅಂತ ನೋಡೋದಾದರೆ, ದಂಪತಿಗಳ ಮಧ್ಯದಲ್ಲಿ ಇಷ್ಟು ದಿವಸ ಇದ್ದಂಥ ಒಂದು ವಿರಸ ಸ್ವಲ್ಪ ಕಮ್ಮಿಯಾಗಿ ಸ್ವಲ್ಪನಾದರೂ ಒಂಚೂರು ಒಳಿತು ಕಾಣಿಸುವಂಥ ಒಂದು ವಾರ ಇದಾಗಿರುತ್ತೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಏನು ತೊಂದರೆಗಳಾಗುವಂಥ ಸಾಧ್ಯತೆ, ಅಂದರೆ ಏನು ಮಾತಿನ ಚಕಮಕಿ ಆಗುವಂಥದ್ದು ಅಥವಾ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಪರಿಹಾರವಾಗಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಎಲ್ಲ ರೀತಿಯಿಂದ ನೋಡೋಕೆ ಹೋದರೆ ಸಿಂಹರಾಶಿಯವರಿಗೆ ಸ್ವಲ್ಪ ಖರ್ಚನ್ನ ಕಡಿವಾಣದಲ್ಲಿ ಇಟ್ಕೊಬೇಕಾಗತ್ತೆ, ಆರೋಗ್ಯನ ಸ್ವಲ್ಪ ನೋಡ್ಕೊಬೇಕಾಗಿ ಬರುತ್ತೆ. ಇದಿಷ್ಟನ್ನ ಈ ವಾರ ನೀವು ಸ್ವಲ್ಪ ಸುಧಾರಿಸ್ಕೊಂಡ್ರೆ, ಮತ್ತು ಮಾತಿನಲ್ಲಿ ಸ್ವಲ್ಪ, ನಡವಳಿಕೆಯಲ್ಲಿ ಸ್ವಲ್ಪ ಏನು ಸೌಮ್ಯನ ತೊಗೊಂಡ್ರೆ ನಿಮಗೆ ಇನ್ನಷ್ಟು ಉತ್ತಮ ಆಗುತ್ತೆ. ಯಾಕಂದರೆ ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇದೆ, ಮತ್ತು ನಿಮಗೆ ಅಷ್ಟೇ ರೀತಿಯಲ್ಲಿ ಕೋಪ ಜಾಸ್ತಿ ಇರುತ್ತೆ. ಕೋಪಕ್ಕೆ ನೀವೇನು ಮಾತಾಡ್ತೀರ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಅದರಿಂದ ನಿಮಗೆ ಪರಿಣಾಮ ನಿಮ್ಮ ಮೇಲೆ ಬೀರೋದ್ರಿಂದ ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ಪ್ರತಿದಿನ ನೀವು ಸೂರ್ಯನಿಗೆ ಅರ್ಘ್ಯ ಅರ್ಪಿಸೋದ್ರಿಂದ ಅಥವಾ ಸೂರ್ಯ ನಮಸ್ಕಾರ ಹಾಕೋದ್ರಿಂದ, ಆದಿತ್ಯ ಹೃದಯ ಪಾರಾಯಣ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡೋದು, ಲಕ್ಷ್ಮೀ ದೇವಿಗೆ ಹೂವನ್ನು ಅರ್ಪಿಸೋದು ಅಥವಾ ಕನಕದಾರ ಸ್ತೋತ್ರನ ಹೇಳ್ಕೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಹಣಕಾಸಿನ ಅರಿವು ಇನ್ನೊಂಚೂರು ಚೆನ್ನಾಗಾಗುತ್ತೆ. ಖರ್ಚಿಗೆ ಸ್ವಲ್ಪ ನೀವು ಕಡಿವಾಣ ಹಾಕೋಬಹುದು. ಹಾಗೆ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಕಲಹಗಳಾಗ್ತಿದೆ, ಅದಕ್ಕೇನು ಮಾಡಬೇಕು ಅಂತಂದರೆ, ಹಸುಗೆ ಆಹಾರ ಕೊಡೋದ್ರಿಂದ, ಯಾವುದಾದ್ರೂ ಸರಿ ಹಸಿರು ಬಣ್ಣದ ಆಹಾರನ ಕೊಡೋದ್ರಿಂದ, ಅಂದರೆ ಸೊಪ್ಪು ತರಕಾರಿನ ಹಸುಗೆ ತಿನ್ನಿಸೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೋಬಹುದು. ಕನ್ಯಾ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ಈ ವಾರ ಒಂದು ಉತ್ತಮವಾದ ವಾರ ಅಂತಲೇ ಹೇಳ್ಬೋದು. ಸೊ ಆರ್ಥಿಕವಾಗಿ ನಿಮಗೆ ಒಂದು ಒಳ್ಳೆ ಧನಲಾಭ ಆಗ್ತಿದೆ ಅಂತ ಹೇಳ್ಬೋದು. ನೀವೇನೇ ಕೆಲಸ ಮಾಡ್ತಿದ್ರು ಕೂಡ ಆ ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಾ ಇದೆ. ಸೊ ಇಷ್ಟು ದಿವಸಗಳ ಕಾಲ ಏನಾದರೂ ಕೆಲಸಗಳನ್ನ ನೀವು ಪೆಂಡಿಂಗ್ ಇಟ್ಟಿದ್ದೀರಾ ಅಂತಂದರೆ, ಆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡುವಂಥ ಒಂದು ಟೈಮ್ ಇವಾಗ ನಿಮಗೆ ಬಂದಿದೆ. ಸೊ ನೀವು ಆ ಕೆಲಸಕ್ಕೆ ಸ್ವಲ್ಪ ಕೈ ಇಟ್ಟರೆ ಸಾಕು ಅಥವಾ ಮನಸ್ಸು ಮಾಡಿದ್ರೆ ಸಾಕು, ಆ ಕೆಲಸಗಳು ಸ್ವಲ್ಪ ಬೇಗ ಸರಾಗವಾಗಿ ನಡೆಯುತ್ತೆ. ಆದರೆ ಆರೋಗ್ಯ ದೃಷ್ಟಿನಲ್ಲಿ ಸ್ವಲ್ಪ ನೋಡ್ಕೊಬೇಕಾಗಿ ಬರುತ್ತೆ. ಚೂರು ಏನೋ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಅಲರ್ಜಿ ಪ್ರಾಬ್ಲಮ್ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಕಣ್ಣು ಬರುವಂಥದ್ದು, ಈ ರೀತಿ ಆಗೋ ಕೆಲವು ಸಮಸ್ಯೆಗಳು ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಅದಕ್ಕಾಗಿ ಅವಾಗಲೇ ಸ್ವಲ್ಪ ಮೆಡಿಸನ್ ತೊಗೊಳ್ಳೋದು ಅಥವಾ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸಬಹುದು. ಇನ್ನು ಕುಟುಂಬದ ವಾತಾವರಣ ಹೇಗಿರುತ್ತೆ ಅಂದರೆ, ಕುಟುಂಬದಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಒಂದು ಪ್ರೀತಿ ವಿಶ್ವಾಸ ಎಲ್ಲನೂ ಚೆನ್ನಾಗಿರುತ್ತೆ. ಆದರೆ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಒಂದು ಖುಷಿಯಾದ ವಾತಾವರಣನ ಖಂಡಿತವಾಗ್ಲೂ ನೀವು ಕಲ್ಪಿಸ್ಕೊಬಹುದು. ಇನ್ನು ನಿಮಗೆ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದರೆ 12ನೇ ಮನೆಯಲ್ಲಿ ಕೇತು ಕೂತ್ಕೊಂಡಿರೋದ್ರಿಂದ
ಅನಿರೀಕ್ಷಿತವಾದ ಖರ್ಚುಗಳು ಬರುವಂಥದ್ದು, ದಿಢೀರಂತ ನೀವು ಅಂದ್ಕೊಂಡೇ ಇಲ್ದಿರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವು ಖರ್ಚುಗಳು ನಿಮಗೆ ಎದುರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಾಗುತ್ತೆ, ಅನಗತ್ಯವಾದ ಖರ್ಚುಗಳನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪನಾದ್ರು ದುಡ್ಡನ್ನ ಕೂಡಿಕ್ಕೋದನ್ನ ನೀವು ಅನುಸರಿಸಬೇಕಾಗಿ ಬರುತ್ತೆ. ಸೊ ಎಲ್ಲ ರೀತಿಯಿಂದ ನೋಡೋಕೋರೆ ಕನ್ಯಾ ರಾಶಿಯವರಿಗೆ ತುಂಬ ಒಂದು ಒಳ್ಳೆಯ ಒಂದು ವಾರ ಅಂತಲೇ ಹೇಳ್ಬೋದು. ಖರ್ಚನ್ನ ಸ್ವಲ್ಪ ಕಡಿವಾಣ ಹಾಕ್ಕೋಬೇಕು, ಹೆಲ್ತ್ ಕಡೆ ಸ್ವಲ್ಪ ನೋಡ್ಕೊಬೇಕಾಗಿ ಬರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿದ್ರೂ ಕೂಡ ಒಂದು ಒಳ್ಳೆ ಮಾರ್ಕ್ಸ್ನ ನೀವು ಗೇನ್ ಮಾಡ್ಬೋದು. ಹಾಗೆ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಆದಷ್ಟು ವಿಷ್ಣು ಸಹಸ್ರನಾಮ ಕೇಳ್ಕೊಳ್ಳೋದು ಅಥವಾ ಹೇಳೋದ್ರಿಂದ ಕೂಡ ನಿಮಗೆ ತುಂಬ ಉತ್ತಮ ಆಗುತ್ತೆ. ಹಾಗೆ ದುರ್ಗಾದೇವಿಗೆ ಸಂಬಂಧಪಟ್ಟಂಗೆ ದುರ್ಗಾದೇವಿ ಸ್ತೋತ್ರ ಓದ್ಕೊಳ್ಳೋದ್ರಿಂದ ಅಥವಾ ಆ ಸ್ತೋತ್ರನ ಕೇಳೋದ್ರಿಂದನೂ ಕೂಡ ನಿಮಗೆ ತುಂಬ ಉತ್ತಮವಾದ ಒಂದು ಫಲನ ನೀವು ನೋಡ್ಬೋದು. ಹಾಗೆ ಹಸುವಿಗೆ ಹಸಿರು ಬಣ್ಣದ ತರಕಾರಿ ಅಥವಾ ಸೊಪ್ಪುಗಳನ್ನ ತಿನ್ನಿಸೋದ್ರಿಂದ ಕೂಡ ಬರೋವಂಥ ಸಣ್ಣ ಪುಟ್ಟ ನೆಗೆಟಿವಿಟಿಯಿಂದ ನೀವು ಈ ವಾರ ದೂರ ಆಗ್ಬೋದು. ಇನ್ನು ತುಲಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಈ ವಾರದಲ್ಲಿ ನೀವೇನಾದರೂ ತುಂಬ ದಿವಸಗಳಿಂದ ಏನಾದರೂ ಕ್ರೆಡಿಟ್ಸ್ ಇತ್ತು ಅದನ್ನು ತೀರಿಸಬೇಕು ಅಂತಂದರೆ ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ಸಾಲ ತೀರಿಸೋದು ಒಂದು ಶುಭವಾದ ಸುದ್ದಿ ಅಲ್ವಾ, ಎಷ್ಟೋ ಬರ್ಡನ್ ಕಮ್ಮಿ ಆದಂಗಲ್ವಾ. ಸೊ ಅದಕ್ಕೆ ನಿಮ್ಗೆ ಏನೋ ಒಂದು ಅನುಕೂಲ ಆಗ್ತಾ ಇರೋಂಥ ಒಂದು ವಾರ ಈ ವಾರ ಆಗಿರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಕ್ಕುತ್ತೆ. ಹಾಗೆ ನೀವೇನೇ ಕೆಲಸ ಮಾಡ್ತಿದ್ರು ಕೂಡ ಅದು ಸ್ವಲ್ಪ ಬೇಗ ಬೇಗ ಫಿನಿಶ್ ಆಗುವಂಥದ್ದು, ಅದರಿಂದ ಒಳ್ಳೆ ಫಲಗಳು ಸಿಗುವಂಥದ್ದು, ಹಾಗೆ ಆರ್ಥಿಕವಾಗಿ ಒಂದು ಅಭಿವೃದ್ಧಿ ಆಗೋದು ಕೂಡ ಆಗುತ್ತೆ. ಈ ನಿಮ್ಮ ರಾಶಾಧಿಪತಿ ಅಥವಾ ಲಗ್ನಾಧಿಪತಿ ಆದಂತಹ ಶುಕ್ರ ನಿಮಗೆ 12ನೇ ಮನೇಲಿ ಇರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಹಾಗಂತ ಲಗ್ನಕ್ಕೆ ಬಂದರೂ ಕೂಡ ನೀವು ಸ್ವಲ್ಪ ಎಕ್ಸ್ಪೆನ್ಸಿವ್, ಯಾವ ರೀತಿ ಅಂದರೆ ಸ್ವಲ್ಪ ಲ್ಯಾವಿಶಾಗಿ ಖರ್ಚು ಮಾಡುವಂಥದ್ದು, ಈ ರೀತಿ ಎಲ್ಲ ಆಗುತ್ತೆ. ಆದರೂ ಕೂಡ ನಿಮಗೆ ಧನಲಾಭಕ್ಕೇನೂ ಅಷ್ಟು ಕೊರತೆ ಇರೋದಿಲ್ಲ. ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೋದ್ರೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು ಅಥವಾ ತಲೆಗೆ ಸಂಬಂಧಪಟ್ಟಿರುವಂಥದ್ದು, ತಲೆನೋವು ಬರೋದು, ಕಣ್ಣು ಬರೋದು, ಈ ರೀತಿಯೆಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನಿಯಮಿತವಾದ ವ್ಯಾಯಾಮ ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಈ ಒಂದು ಪರಿಸ್ಥಿತಿಯಿಂದ ನೀವು ಈಚೆ ಕಡೆಗೆ ಬರ್ಬೋದು. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅವ್ರಿಗೆ ಕೂಡ ಇದು ಒಂದು ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು. ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೂ ಕೂಡ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡೋಕೋರೆ ತುಲಾ ರಾಶಿಯವರಿಗೆ ಎಲ್ಲ ರೀತಿಯಲ್ಲೊಂದು ಸ್ವಲ್ಪ ಶುಭವಾದ ಒಂದು ಸಮಯ ಅಂತ ಹೇಳ್ಬೋದು. ಅದಕ್ಕೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ಮತ್ತು ನಿಮ್ಮ ಆರೋಗ್ಯನ ಒಂಚೂರು ನೋಡ್ಕೊಬೇಕಾಗಿ ಬರುತ್ತೆ. ಸೊ ಈ ವಾರ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಈ ವಾರ ನೀವು ಹಸುಗೆ ಆಹಾರ ಕೊಡೋದ್ರಿಂದ ಅಥವಾ ಬಿಳಿಯ ಬಣ್ಣದ ಪದಾರ್ಥಗಳನ್ನ ದಾನ ಮಾಡೋದ್ರಿಂದ, ಹಾಲು, ಮೊಸರು ಅಥವಾ ಸಕ್ಕರೆ ಈ ರೀತಿಯಾದ ಪದಾರ್ಥಗಳನ್ನ ಯಾರಿಗಾದ್ರೂ ನೀವು ದಾನವಾಗಿ ಕೊಡೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಯಾರೆಲ್ಲ ಫಾರಿನ್ ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ವಿದೇಶ ಪ್ರಯಾಣ ಮಾಡಬೇಕು, ಎಜುಕೇಷನ್ಗೋಸ್ಕರ ಹೋಗ್ತಾ ಇದ್ದೀರಾ ಅಥವಾ ಬರೀ ಸುಮ್ಮನೆ ವಿಸಿಟ್ಗೋಸ್ಕರ ಹೋಗ್ತಾ ಇದ್ದೀರಾ ಅಂದರೂ ಕೂಡ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಅದನ್ನು ನೀವು ಈ ವಾರದಲ್ಲಿ ನೀವು ಪ್ರಯತ್ನ ಪಡ್ಬೋದು. ಸೊ ಹಾಗೆ ಇನ್ನೂ ಹೆಚ್ಚಿನ ಪರಿಹಾರ ಅಂತಂದರೆ, ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು, ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಕೂಡ ನಿಮಗೆ ಈ ವಾರ ಇನ್ನಷ್ಟು ಉತ್ತಮವಾದ ಫಲಗಳು ಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ನೋಡಿ ಈ ವಾರದಲ್ಲಿ ನಿಮಗೆ ಒಂದು ಹಣಕಾಸಿನ ಅರಿವು ತುಂಬ ಚೆನ್ನಾಗಿರುತ್ತೆ. ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಖಂಡಿತವಾಗ್ಲೂ ಯಶಸ್ಸು ಸಿಕ್ಕುತ್ತೆ. ಆದರೆ ನಿಮ್ಮ ಕೆಲಸ ಕಾರ್ಯಗಳು, ಅದರಲ್ಲೂ ವ್ಯಾಪಾರಗಳು ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಸ್ವಲ್ಪ ಕೆಲಸದಲ್ಲಿ ಒಂಚೂರು ಕೆಲಸ ನಿಧಾನಗತಿನಲ್ಲಿ ನಡೆಯುವಂಥದ್ದು ಅಥವಾ ನೀವು ಅಂದ್ಕೊಂಡಿದ್ದ ಟೈಮ್ಗೆ ಅದು ಫಿನಿಶ್ ಆಗದೆ ಇರುವಂಥದ್ದು, ಈ ರೀತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ನೀವು ಏನು ಕೆಲಸಕ್ಕೆ ಬೇಕಾಗಿರುವಂಥ ಒಂದು ಉತ್ತಮವಾದ ಒಂದು ಏನು ಹಣಕಾಸಿನ ಅರಿವಂತೂ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಖರ್ಚಿನ ಕಡೆ ಹಾಗೆ ಸ್ವಲ್ಪ ನೀವು ನಿಯಂತ್ರಣದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕೋದಾಗ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು, ಯಾರಿಗೆಲ್ಲ ಮೊದಲೇ ಏನಾದರೂ ಕಾಯಿಲೆಗಳಿತ್ತು ಅಂದರೆ ಅದು ಉಲ್ಬಣ ಆಗುವಂಥದ್ದು, ಈ ರೀತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಟೈಮ್ ಕರೆಕ್ಟಾಗಿ ಅದನ್ನು ಪ್ರಿಕಾಷನ್ ತೊಗೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಬೋದು. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ, ವಿದ್ಯಾರ್ಥಿಗಳು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗಿ ಬರುತ್ತೆ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋಕ್ಕೋಸ್ಕರ. ಆದರೂ ಕೂಡ ಒಂದು ಉತ್ತಮವಾದ ಸಮಯನೇ. ಒಂದು ಸ್ವಲ್ಪ ಜಾಸ್ತಿ ಓದೋದ್ರಿಂದ ಇನ್ನೂ ಒಳ್ಳೆ ಸ್ವಲ್ಪ ಮಾರ್ಕ್ಸ್ಗೆ ನೀವು ಗೇನ್ ಮಾಡ್ಬೋದು. ಹಾಗೆ ಇನ್ನು ನಿಮ್ಮ ಆರೋಗ್ಯ ಆಯಿತು, ನಿಮ್ಮ ಹಣಕಾಸಿನ ಅರಿವು ಕೂಡ ನಾನು ಆಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ನೀವು ಖರ್ಚಿನ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಅಂದರೆ, ಮನೆಯ ವಾತಾವರಣ ತುಂಬ ಉತ್ತಮವಾಗಿರುತ್ತೆ. ಒಂದು ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿ ಕೂಡ್ಕೊಂಡು ಬಂದಿರುತ್ತೆ. ಹಾಗೆ ಮನೆ ಮಂದಿ ಜೊತೆಯಲ್ಲಿ ಏನಾದರೂ ಒಂದು ಶಾರ್ಟ್ ಟ್ರಾವೆಲ್ ಮಾಡುವಂಥದ್ದು, ಈ ರೀತಿ ಆಗುವಂಥ ಒಂದು ಸಂದರ್ಭ ಇದೆ. ಒಟ್ಟಾರೆಯಾಗಿ ನೋಡೋಕೋರೆ ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯೂ ಒಂದು ಶುಭವಾದ ಒಂದು ವಾರ ಅಂತ ಹೇಳ್ಬೋದು. ಆದರೆ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಹಾಗೆ ಮಕ್ಕಳ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಸೊ ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಈ ವಾರದಲ್ಲಿ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ಶನಿಯ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಹಾಗೂ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಕೂಡ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೋಬೋದು. ಹಾಗೆ ದುರ್ಗಾದೇವಿಯ ಸ್ತೋತ್ರ ಪಠನೆ ಮಾಡುವಂಥದ್ದು, ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ಹೂಗಳನ್ನ ಅರ್ಪಿಸೋದ್ರಿಂದನೂ ಕೂಡ
ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಇನ್ನು ಧನುರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಈ ವಾರದಲ್ಲಿ ಸ್ವಲ್ಪ ನಿಮಗೆ ಸವಾಲುಗಳು ಎದುರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಕೆಲವೊಂದು ಸವಾಲುಗಳು ನಿಮಗೆ ಎದುರಾಗುತ್ತೆ. ಅದು ಎದುರಿಸುವಂಥ ಶಕ್ತಿ ಧೈರ್ಯ ಖಂಡಿತವಾಗ್ಲೂ ನಿಮ್ಮಲ್ಲಿದೆ. ಹಾಗಾಗಿ ನೀವು ಏನಾದರೂ ನಿಮ್ಮ ಆಫೀಸ್ನಲ್ಲಿ ಗಾಸಿಪ್ ಏನಾದರೂ ನಡೀತಿದೆ ಅಂದರೆ ಖಂಡಿತವಾಗ್ಲೂ ನೀವು ಅದಕ್ಕೆ ಎಂಟ್ರಿ ಆಗೋಕ್ಕೆ ಹೋಗಬೇಡಿ. ಮೇಲಧಿಕಾರಿಗಳಿಂದ ಸ್ವಲ್ಪ ನಿಮಗೆ ಒತ್ತಡಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಮೊದಲೇ ನೀವು ಏನು ಧನಸ್ಸು ರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಜಾಸ್ತಿ ಇರುತ್ತೆ. ಆದರೂ ಕೂಡ ನೀವು ನಿಮ್ಮ ತಾಳ್ಮೆ ಬುದ್ಧಿಯಿಂದ ನೀವು ಅದನ್ನು ಕೂಡ ಜಯಿಸುವಂಥ ಶಕ್ತಿ ಇರೋರಾಗಿರ್ತೀರ. ಯಾಕೆಂದರೆ ನಿಮ್ಮ ಲಗ್ನಾಧಿಪತಿ 8ನೇ ಮನೆಯಲ್ಲಿ ಸೇರಿಕೊಂಡಿರೋದ್ರಿಂದ ನಿಮಗೆ ಸ್ವಲ್ಪ ಏನೋ ಮಾಡ್ತಿರೋಂಥ ಕೆಲಸಗಳಲ್ಲಿ ಅಷ್ಟೊಂದೇನು ನಿಮಗೆ ಯಶಸ್ಸು ಸಿಗೋದಿಲ್ಲ. ಸೊ ಹಾಗಾಗಿ ಗುರುಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಏನು ಮಾಡಬೇಕು ನೀವು ಪರಿಹಾರ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಸೊ ಸ್ವಲ್ಪ ಖರ್ಚನ್ನ ನೀವು ಒಂಚೂರು ಕಡಿವಾಣದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ. ನೀವು ಅಂದ್ಕೊಂಡಿರೋಂಥ ಒಂದು ಲಾಭ ಸ್ವಲ್ಪ ನಿಮಗೆ ಸಿಗದೇ ಇರಬಹುದು, ಅಥವಾ ಕೆಲಸಗಳು ಸ್ವಲ್ಪ ನಿಧಾನ ಆಗುವಂಥದ್ದು, ನೀವು ಅಂದ್ಕೊಂಡಿರೋ ಟೈಮ್ಗೆ ಅದು ಫಿನಿಷ್ ಆಗದೇ ಇರೋವಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ತಾಯಿಯ ಆರೋಗ್ಯ ಹಾಗೂ ತಂದೆಯ ಆರೋಗ್ಯದ ಕಡೆಯೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಒಟ್ಟಾರೆಯಾಗಿ ನೋಡೋಕ್ಕೋದ್ರೆ ಧನಸ್ಸು ರಾಶಿಯವರು ಸ್ವಲ್ಪ ಈ ವಾರದಲ್ಲಿ ಖರ್ಚನ್ನ ಕಡಿವಾಣದಲ್ಲಿ ಇಟ್ಕೋಬೇಕು. ಹಾಗೆ ಆರೋಗ್ಯ ದೃಷ್ಟಿನಲ್ಲಿ ಹೋದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನಿಮಗೆ ಕೀಲು ನೋವುಗಳು ಬರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಆದರೆ ಹೊಟ್ಟೆಗೆ ಸಂಬಂಧಪಟ್ಟಿರೋ ಯಾವ್ದಾದ್ರು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಟ್ಕೊಳ್ಳಿ. ತಕ್ಕ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಬರೋ ನೆಗೆಟಿವಿಟಿನ ತಪ್ಪಿಸ್ಬೋದು. ಈ ವಾರದಲ್ಲಿ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ಗುರು ದತ್ತಾತ್ರೇಯ ಸ್ವಾಮಿಗಳ ಒಂದು ಸ್ಮರಣೆ ಮಾಡೋದ್ರಿಂದ ಹಾಗೂ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಸ್ಮರಣೆ ಮಾಡೋದ್ರಿಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ, ತುಳಸಿ ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು. ಸೊ ಗುರು ಎಷ್ಟು ದಿನಗಳ ಕಾಲ ನಿಮಗೆ ಅಷ್ಟಮದಲ್ಲಿರ್ತಾನೋ ಅಷ್ಟು ದಿವಸಗಳ ಕಾಲ ನೀವು ಗುರುವಿನ ಒಂದು ಆರಾಧನೆ ಜಾಸ್ತಿ ಮಾಡಬೇಕಾಗುತ್ತೆ. ಗುರು ಹಿರಿಯರ ಆಶೀರ್ವಾದ ತೊಗೋಬೇಕಾಗಿ ಬರುತ್ತೆ. ಖರ್ಚನ್ನ ಸ್ವಲ್ಪ ಕಡಿವಾಣದಲ್ಲಿ ಇಟ್ಕೊಬೇಕಾಗತ್ತೆ. ಹಾಗೆ ಸೂರ್ಯೋದಯಕ್ಕೆ ಮುಂಚೆ ಸ್ವಲ್ಪ ಹೇಳೋದನ್ನು ರೂಢಿ ಮಾಡ್ಕೋಬೇಕು. ಹಾಗೆ ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಕೂಡ ಬರೋ ನೆಗೆಟಿವಿಟಿನ ತಪ್ಪಿಸ್ಬೋದು. ಇನ್ನು ಮಕರ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಮಕರ ರಾಶಿಯವರಿಗೆ ಈ ವಾರ ತುಂಬ ಒಂದು ಉತ್ತಮವಾದ ವಾರ ಅಂತ ಹೇಳ್ಬೋದು. ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ಒಂದು ವಾರ ಆಗಿರುತ್ತೆ. ಆದರೆ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಒಳಸಂಚು ನಡೆಸಿ ನಿಮಗೆ ಸ್ವಲ್ಪ ಮೋಸ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ನಿಮಗೆ ಸ್ವಲ್ಪ ಆಗದವರು ನಿಮ್ಮ ವಿರುದ್ಧ ಒಂದು ಸ್ವಲ್ಪ ನಿಂತ್ಕೊಳ್ಳೋಂಥದ್ದು, ಅಥವಾ ನಿಮಗೆ ಗೊತ್ತಿಲ್ಲದೇನೆ ಏನೋ ಒಂದು ಸಂಚು ಮಾಡಿ ನಿಮಗೆ ಕಾಲೆಳೆಯುವಂಥದ್ದು, ಈ ರೀತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದ್ರ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ ವ್ಯಾಪಾರ ಅಭಿವೃದ್ಧಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಅರಿವು ಕೂಡ ಚೆನ್ನಾಗಿರುತ್ತೆ. ಆದರೂ ಕೂಡ ನೀವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗಿ ಬರುತ್ತೆ. ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಒಂದು ವಸ್ತು ಖರೀದಿ ಮಾಡ್ತಿದ್ದೀರಾ ಅಂತ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕೆ ಹೋದಾಗ, ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗೋ ಸಾಧ್ಯತೆಗಳಿರುತ್ತೆ. ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ತೊಂದರೆಗಳು ಕಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನೊಂಚೂರು ನೀವು ನೋಡ್ಕೊಬೇಕಾಗಿ ಬರುತ್ತೆ. ಅದು ಬಿಟ್ಟರೆ ಬಾಕಿ ಎಲ್ಲನೂ ಕೂಡ ನಿಮಗೆ ಆರೋಗ್ಯದಲ್ಲಿ ಅಷ್ಟೊಂದೇನು ಸಮಸ್ಯೆ ನಿಮಗೆ ಬರೋದಿಲ್ಲ. ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಅಂದರೆ, ಮನೆ ವಾತಾವರಣ ತುಂಬ ಪ್ರೀತಿಯಿಂದ ಇರುತ್ತೆ. ಒಂದು ಖುಷಿಯಾದ ಒಂದು ವಾತಾವರಣ ನೀವು ಕಾಲ ಕಳೀತೀರಾ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ಒಂದು ವಾರ ಇದಾಗಿರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ, ವಿದ್ಯಾರ್ಥಿಗಳು ಕೂಡ ಒಂದು ಶುಭವಾದ ಒಂದು ವಾರ ಆಗಿರುತ್ತೆ. ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೂ ಕೂಡ ಒಂದು ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋಂಥ ಒಂದು ವಾರ ಆಗಿರುತ್ತೆ. ಆದರೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಹಿರಿಯರ ಒಂದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅದೊಂದು ಬಿಟ್ಟರೆ ನಿಮಗೆ ಈ ವಾರದಲ್ಲಿ ಎಲ್ಲ ರೀತಿಯಿಂದಲೂ ಒಂದು ಶುಭವಾದ ವಾರ ಆಗಿರುತ್ತೆ. ಆದರೂ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ಶನೈಶ್ಚರನ ಧ್ಯಾನ ಮಾಡೋದು, ಓಂ ಮಂದಾಯ ನಮಃ ಅಂತ ನೀವು ಹೇಳ್ಕೊಳ್ಳೋದ್ರಿಂದ ಈ ವಾರದಲ್ಲಿ ಬರುವಂಥ ಸಂಕಷ್ಟಗಳಿಂದ ನೀವು ದೂರ ಆಗ್ಬೋದು. ಇನ್ನು ಕುಂಭರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಈ ವಾರದಲ್ಲಿ ನಿಮಗೆ ಮಾಡ್ತಿರೋ ಕೆಲಸಗಳಲ್ಲಿ ಖಂಡಿತವಾಗ್ಲೂ ಯಶಸ್ಸು ಸಿಕ್ಕುತ್ತೆ. ಹೊಸ ಹೊಸ ಆಪರ್ಚುನಿಟಿಗಳು ಬರುವಂಥದ್ದು ಈ ರೀತಿಯೆಲ್ಲ ಆಗುತ್ತೆ. ಆದರೆ ನಿಮ್ಮ 2ನೇ ಮನೆ ಅಧಿಪತಿಯಾದಂತಹ ಗುರುವು ನಿಮ್ಮ 6ನೇ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಸ್ವಲ್ಪ ನೀವು ಹಣಕಾಸಿನ ವ್ಯವಹಾರ ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗಿ ಬರುತ್ತೆ. ಅಂದರೆ ನೀವು ಕೊಟ್ಟಂಥ ಹಣ ವಾಪಸ್ ಬರದೇ ಇರುವಂಥದ್ದು, ಅಥವಾ ಸಾಲ ಕೊಡೋದು, ಸಾಲ ತೊಗೊಳ್ಳೋದು, ಈ ಎಲ್ಲ ರೀತಿಯಿಂದನೂ ಸ್ವಲ್ಪ ನೀವು ಕೇರ್ಫುಲ್ಲಾಗಿರಬೇಕಾಗಿ ಬರುತ್ತೆ. ಹಾಗೆ ನಿಮ್ಮ ಆರೋಗ್ಯದ ವಿಷಯ ಅಂತ ನೋಡೋಕೆ ಬಂದಾಗ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಒಂದು ಏರಿಳಿತಗಳ ಸಾಧ್ಯತೆ ಇದೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಥವಾ ತಲೆಗೆ, ಸ್ಕಿನ್ಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಹಾಗೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಸಮಯ ಅಂತ ಹೇಳ್ಬೋದು. ಆದರೂ ಕೂಡ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗಿ ಬರುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಅಂತ ನೋಡೋದಾದ್ರೆ, ಆರ್ಥಿಕವಾಗಿ ನಿಮಗೆ ಹಣಕಾಸಿನ ಸಮಸ್ಯೆಗಳೇನು ನಿಮಗೆ ಅಷ್ಟು ಬರೋದಿಲ್ಲ. ಆದರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ದುಡ್ಡನ್ನ ವಿಲೇವಾರಿನಲ್ಲಿ ಸ್ವಲ್ಪ ನೀವು ನೋಡ್ಕೊಬೇಕಾಗಿ ಬರುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ತಂದೆ ಆಗಿರ್ಬೋದು ಅಥವಾ ತಂದೆ ಸಮಾನರಾಗಿರ್ಬೋದು, ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ. ಅದ್ರ ಕಡೆ ಒಂಚೂರು ನೀವು ಗಮನ ಕೊಟ್ಕೊಳ್ಳಿ. ಸಾಕಷ್ಟು ಟ್ರೀಟ್ಮೆಂಟ್ ಕೊಡಿ. ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋದ್ರಿಂದ ಅವ್ರ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಕುಂಭರಾಶಿಯವರಿಗೆ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಎಲ್ಲ ರೀತಿಯೂ ಒಂದು ಶುಭವಾದ ವಾರ ಆಗಿರುತ್ತೆ. ಆದರೆ ಆರೋಗ್ಯ
ದೃಷ್ಟಿನ ಸ್ವಲ್ಪ ನೋಡ್ಕೊಬೇಕು. ಹಣಕಾಸಿನ ವ್ಯವಹಾರ ಏನಾದರೂ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗಿ ಬರುತ್ತೆ. ಇನ್ನು ಮನೆಯ ಹಿರಿಯರ ಒಂದು ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದು ಯಾವುದು ದೊಡ್ಡದಾಗ್ದಿರಾ, ಡೆವಲಪ್ಮೆಂಟ್ ಆಗ್ದಿರಾ ಎಲ್ಲನೂ ಆಗಿಂದಾಗಲೇ ಸರಿ ಹೋಗಿಬಿಡುತ್ತೆ. ಇನ್ನು ಈ ವಾರದಲ್ಲಿ ನೀವು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ, ಶನೈಶ್ಚರನ ಧ್ಯಾನ ಮಾಡೋದ್ರಿಂದ ಹಾಗೂ ಆಂಜನೇಯನ ಸ್ತೋತ್ರಗಳನ್ನ ಪಠನೆ ಮಾಡೋದ್ರಿಂದ, ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ, ಅದರಲ್ಲೂ ನೀವು ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಕೂಡ ಬರೋ ನೆಗೆಟಿವಿಟಿನ ತಪ್ಪಿಸಬಹುದು. ಇನ್ನು ಮೀನರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ, ಮೀನರಾಶಿಯವರಿಗೆ ಒಂದು ಶುಭವಾದ ವಾರ ಆಗಿರುತ್ತೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪನೇ ಸುಧಾರಿಸ್ಕೊಂಡು ಬರುತ್ತೆ. ಆದರೆ ಖರ್ಚಿನ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ನಾನು ಸಾಕಷ್ಟು ನೋಡಿದ್ದೀನಿ ಮೀನರಾಶಿಯವರು, ನೀವು ಹೇಳ್ದಂಗೆ ನಮ್ಗೆ ಯಾವುದು ಅಂತ ಶುಭಗಳು ಕಾಣಿಸ್ತಿಲ್ಲ ಅಂತ ಹೇಳ್ತೀರಾ. ಸೊ ಆದರೆ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗಿ ಬರುತ್ತೆ. ಅದರಿಂದ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಲಾಭ ಸಿಗುತ್ತೆ. ಆದರೆ ಖರ್ಚನ್ನ ಕೂಡ ಅಷ್ಟೇ ನೀವು ಕಡಿವಾಣದಲ್ಲಿ ಇಟ್ಕೋಬೇಕಾಗಿ ಬರುತ್ತೆ. ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಅಂದರೆ, ಮನೆಯ ವಾತಾವರಣ ತುಂಬ ಖುಷಿಯಿಂದ ಇರುತ್ತೆ, ತುಂಬ ಪ್ರೀತಿಯಿಂದ ಕಾಲ ಕಳೆಯುವಂಥ ವಾರ ಇದಾಗಿರುತ್ತೆ. ಮನೆಯ ಎಲ್ಲ ಜವಾಬ್ದಾರಿಗಳನ್ನ ತಗೊಳ್ಳುವಂಥದ್ದು, ಈ ರೀತಿಯೆಲ್ಲ ಒಂದು ಶುಭವಾದ ವಾರ ಆಗಿರುತ್ತೆ. ಹಾಗೆ ಮಕ್ಕಳಿಂದ ನಿಮಗೆ ಒಂದು ಖುಷಿಯ ವಾತಾವರಣ ಸಿಗುತ್ತೆ. ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ಅಥವಾ ಅವ್ರು ಏನೋ ಅವ್ರಿಗೆ ಒಂದು ಕೆಲಸದಲ್ಲಿ ಯಶಸ್ಸು ಸಿಗುವಂಥದ್ದು, ಅದನ್ನು ನೋಡಿ ನಿಮ್ಮ ಮನಸ್ಸಿಗೆ ಖುಷಿ ಆಗೋದು, ಈ ರೀತಿಯೆಲ್ಲ ಒಂದು ಶುಭವಾದ ಒಂದು ಸುದ್ದಿಗಳನ್ನ ಖಂಡಿತವಾಗ್ಲೂ ಕೇಳ್ತೀರಾ. ಇನ್ನು ಯಾರೆಲ್ಲ ಫಾರಿನ್ ಟ್ರಿಪ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ವಿದೇಶಕ್ಕೆ ಓದೋದಕ್ಕೋಸ್ಕರ ಹೋಗುವಂಥವ್ರಿದ್ದೀರಾ, ಅವರೆಲ್ಲರಿಗೂ ಕೂಡ ಒಂದು ಶುಭವಾದ ವಾರ ಅಂತಲೇ ಹೇಳ್ಬೋದು. ನೀವು ಇವಾಗ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಒಂದು ವಿದೇಶ ಪ್ರಯಾಣ ಮಾಡೋದಕ್ಕೆ ಒಂದು ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಹಾಗೆ ಇನ್ನು ಆರೋಗ್ಯದ ವಿಷಯ ಅಂತ ನೋಡೋಕ್ಕೆ ಬಂದಾಗ, ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಮಾನಸಿಕವಾದ ಆರೋಗ್ಯ ಹದಗೆಡುವಂಥದ್ದು ಅಥವಾ ಕಾಲಿಗೆ ಸಂಬಂಧಪಟ್ಟಿರೋದು, ಮೂಳೆಗಳಿಗೆ ಸಂಬಂಧಪಟ್ಟಿರೋದು, ಈ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸೋವಂಥ ಸಾಧ್ಯತೆ ಇರುತ್ತೆ. ನೀವು ಆವಾಗಲೇ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ಕೂಡ ನೀವು ಸುಧಾರಿಸ್ಕೋಬಹುದು. ಸೊ ಒಟ್ಟಾರೆಯಾಗಿ ನೋಡೋಕೆ ಮೀನರಾಶಿಯವರಿಗೆ ಸ್ವಲ್ಪನೇ ಸುಧಾರಣೆ ನಿಮ್ಮ ಜೀವನದಲ್ಲಿ ಕಾಣುತ್ತೆ. ಇನ್ನು ಯಾರಿಗೆಲ್ಲ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಿದೆ ಅಥವಾ ಬಿಸ್ನೆಸ್ ನೀಟಾಗಿ ನಡೀತಾ ಇಲ್ಲ ಅಂತೆಲ್ಲ ಅನ್ನೋರು ಕೂಡ ನೀವು ಶನೈಶ್ವರನ ಧ್ಯಾನ ಮಾಡಬೇಕಾಗಿ ಬರುತ್ತೆ. ಶನೈಶ್ವರನಿಗೆ ನೀವು ಕಾಗೆಗಳಿಗೆ ಆಹಾರನ ಅರ್ಪಿಸೋದಾಗಿರ್ಬೋದು, ಬಡವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವಂಥದ್ದಾಗಿರ್ಬೋದು, ಅಥವಾ ಗುರುಗಳ ಧ್ಯಾನ ಮಾಡೋದು, ಗುರುಗಳಿಂದ ಆಶೀರ್ವಾದ ತಗೊಳ್ಳೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಆಗುವಂಥ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು. ಇನ್ನು ಇವಿಷ್ಟು ಸಾಧಾರಣ ಫಲಗಳಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ನೀವು ತೋರಿಸ್ಕೋಬೇಕಾಗಿ ಬರುತ್ತೆ. ಯಾಕಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಇರುವಂತಹ ಗ್ರಹಗಳ ಸ್ಥಾನದ ಮೇಲೆ ನಿಮ್ಮ ಫಲಾನುಫಲಗಳು ಕೂಡ ಚೇಂಜಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದ್ಸತಿ ನೀವು ನಿಮ್ಮ ಜಾತಕನ ವಿಮರ್ಶೆ ಮಾಡಿಸ್ಕೊಳ್ಳಿ. ನೀವೇನಾದ್ರು ಜಾತಕನ ಕೇಳಬೇಕು ಅನ್ನೋದಿತ್ತು ಅಂತಂದರೆ, ನಮಗೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಹಾಗೆ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಕೂಡ ನೀವು ಹಾಕ್ಕೊಂಡು ಪರಿಹಾರಗಳನ್ನ ಕಂಡುಹಿಡ್ಕೋಬಹುದು. ಹಾಗೆ ಇದಿಷ್ಟು ಈ ವಾರದ ಫಲಾನುಫಲಗಳಾಗಿತ್ತು. ಮುಂದಿನ ವಾರದ ಇದೇ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.